ಎಲ್ರಿಗೂ ನಮಸ್ಕಾರ. ಇದೇನು ಮನೆಯವರೆಲ್ಲ ಸೇರಿ ತೀರ್ಥಯಾತ್ರೆ ಹೋಗ್ತಾ ಇದ್ದಾರೆ ಅನ್ಕೋಬೇಡಿ. ನಾವೆಲ್ಲ ಸೇರಿ ಹೋಗ್ತಾ ಇರೋದು ಗೋವಾ ಯಾತ್ರೆಗೆ. ಇದು ಬ್ಯಾಂಗ್ಳೂರು ಏರ್ಪೋರ್ಟು. ಟರ್ಮಿನಲ್ 1 ಸಿಕ್ತು ನಮಗೆ. ಟರ್ಮಿನಲ್ 2 ತುಂಬ ಚೆನ್ನಾಗಿದೆಯಂತೆ. ನೋಡಿ ಪೈಲಟ್ ಎಲ್ಲ ಕಾಣಿಸ್ತಾ ಇದ್ದಾರೆ. ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ ನಾನು. 1 ಅವರಲ್ಲೇ ಗೋವಾ ರೀಚ್ ಆಗಿಬಿಟ್ವಿ. ಅಲ್ಲಿಂದ ಟಿ ಮಾಡಿದ್ವಿ. ಟಿಲಿ ರೂಮ್ ಹತ್ರ ಕರ್ಕೊಂಡು ಹೋದರು. ಕ್ಯಾಂಡೋಲಿಮ್ ರೆಸಿನಾ ಅಂತ ರೆಸಾರ್ಟ್ನ ಬುಕ್ ಮಾಡಿದ್ವಿ. ನಾವು ಹೋಗಿ 1 ಅವರ್ ಆದಮೇಲೆ ರೂಮ್ ಕೊಟ್ಟರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಆ ರೆಸಾರ್ಟು. ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಇದೆ, ರೂಮೂ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಮಕ್ಕಳೆಲ್ಲ ಫುಲ್ ಖುಷಿ. ಹೋಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ಲಾಡ್ತಾಯಿದ್ರು ಫ್ರೆಂಡ್ಸ್. ಸ್ವಿಮ್ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ಅಲ್ಲೇ ಲಂಚ್ ಮುಗಿಸ್ಕೊಂಡು ಎಲ್ಲ ಫುಲ್ ರೆಡಿ ಆದ್ವಿ. 3:30 4 o'clock ಹಂಗೆ ನಮ್ಮ ರೆಸಾರ್ಟ್ ಏನಿದೆಯೋ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಒಂದು ಬೀಚ್ ಇತ್ತು. ಆ ಬೀಚಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಟರ್ ಸ್ಪೋರ್ಟ್ಸ್ ಆಗೋಣ ಅಂತ ಹೋದ್ವಿ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ ಅರೇಬಿಯನ್ ಸೀ. ಇಲ್ಲಿ ಏನಂದರೆ ಒಂದೊಂದು ಬೀಚ್ ಕಾರ್ನರಲ್ಲಿ ಒಂದೊಂದು ಕಲರ್ ಇರುತ್ತೆ. ಒಂದು ಕಡೆ ರೆಡ್ ಸ್ಯಾಂಡು, ಒಂದು ಕಡೆ ವೈಟ್ ಸ್ಯಾಂಡು, ಇನ್ನೊಂದು ಸೈಡ್ ಬ್ಲ್ಯಾಕ್ ಸ್ಯಾಂಡ್. ಈ ಥರ ಡಿಫ್ರೆಂಟ್ ಕಲರಲ್ಲಿದೆ ಫ್ರೆಂಡ್ಸ್. ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ಬೀಚ್ ಸೈಡಲ್ಲೇ ಸುಮಾರು ಒಂದು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ವಿ. ಇಲ್ಲೇ ಅಂದ್ಕೊಂಡು ನಡ್ಸ್ಕೊಂಡು ಹೋಗೇ ಬಿಟ್ರು ನಮ್ಮನ್ನ. ಇಲ್ಲಿ 5 ಥರ ಗೇಮು ಪ್ಯಾಕೇಜು ಫುಲ್ ಎಂಜಾಯ್ ಮಾಡಿದ್ವಿ. 2000 rupeesಗೆ 5 ಗೇಮ್ ಅಂತೇಳಿ ಕರ್ಕೊಂಡು ಹೋದ್ರು. 5 ಗೇಮನ್ನು ಮಾಡಿದ್ವಿ. ಸುಮಾರು ಬೀಚಲ್ಲಿ ಈ ಥರ ವಾಟರ್ ಸ್ಪೋರ್ಟ್ಸ್ ಇದೆ ಫ್ರೆಂಡ್ಸ್. ನಾವು ಫಸ್ಟ್ ಹೋಗಿದ್ದು ಕ್ಯಾಂಡೋಲಿಮ್ ಬೀಚು. ಅಲ್ಲೇ ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡ್ಕೊಂಡ್ವಿ. ನೈಟ್ ಡಿನ್ನರ್ಗೆ ಬೋಟ್ ಡಿನ್ನರ್ ಅಂತ ಇದೆ, ಅದಕ್ಕೆ ಬುಕ್ ಮಾಡಿದ್ವಿ ನಾವು. ನಮ್ಮನ್ನ ಅವರೇ ಬಂದು ಬಸ್ಸಲ್ಲಿ ಹೋಟೆಲಿಂದ ಕರ್ಕೊಂಡೋಗಿ ಶಿಪ್ ಹತ್ರ ಡ್ರಾಪ್ ಮಾಡಿ ವೆಯ್ಟ್ ಮಾಡಿ ಮತ್ತೆ ರಿಟರ್ನ್ ಕರ್ಕೊಬಂದು ಅವರೇ ಬಿಟ್ಬಿಡ್ತಾರೆ ನಮ್ಮನ್ನ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಫುಲ್ಲು ಲೈಟ್ ಹಾಕಿರ್ತಾರೆ ಶಿಪ್ಪಿಗೆ. ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಫುಲ್ ಹಾಡು ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಾರೆ ಸಖತ್ತಾಗಿ. ಡಿನ್ನರು ಅವರೇ ಅರೇಂಜ್ ಮಾಡಿಸಿರ್ತಾರೆ. ಡಿನ್ನರ್ಗೆ ಎಷ್ಟೊಂದು ರಶ್ ಇದೆ ನೋಡಿ. ಫುಲ್ ಕ್ಯೂ ನಿಂತಿದ್ವಿ ನಾವು. ಒಂದು 1/2 hour ನಿಂತಿದ್ವಿ ಕ್ಯೂನಲ್ಲೇ. ಫೈನಲಿ ಶಿಪ್ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ ಫುಲ್ ಸೀಟ್ ಫಿಲ್ ಆಗಿಬಿಟ್ಟು ನಮಗೆ ಕೂರೋಕ್ಕೆ ಜಾಗ ಇರಲಿಲ್ಲ. ಆಲ್ರೆಡಿ ಎಲ್ಲರೂ ಬಂದು ಸೀಟ್ ರಿಸರ್ವ್ ಮಾಡ್ದಂಗೆ ಎಲ್ಲ ಕೂತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಟಾಪಲ್ಲಿ ಹೋಗಿ ಸರ್ಚ್ ಮಾಡಿದ್ವಿ. ಚೇರ್ಗಳೇ ಇಲ್ಲ, ಬರೀ ಸ್ಟ್ಯಾಂಡಿಂಗೆ. ಅಲ್ಲೂ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಫುಲ್ಲು ಬೇಸ್ಮೆಂಟಿಗೆ ಹೋಗಿ ಕ್ಯಾಂಟೀನ್ ಇದೆ, ಅಲ್ಲಿ ಸ್ವಲ್ಪ ಸೀಟ್ ಖಾಲಿ ಇತ್ತು, ಅಲ್ಲೇ ಕೂತ್ಕೊಂಡ್ಬಿಟ್ವಿ ಹೋಗಿ ನಾವು. ಆ್ಯಕ್ಚುಲಿ ಹೇಳೋಕ್ಕೆ ಹೋದರೆ ಇಲ್ಲೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮಗೆ. ನೀರಲ್ಲಿ ಫಿಶ್ ಎಲ್ಲ ಕಾಣಿಸ್ತಿತ್ತು. ಬೋಟ್ ಹೋಗ್ತಾ ಇದ್ರೆ ಫಿಶ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಫುಲ್ಲು. 9:30ಗೆ ಸ್ಟಾರ್ಟ್ ಆದರೆ 12:30ಗೆ ರಿಟರ್ನ್ ಕರ್ಕೊಬಂದುಬಿಡ್ತಾರೆ ನಮ್ಮನ್ನ. ಇದು ಹೆಂಗೆ ಅಂದರೆ ಸಮುದ್ರದಿಂದ ನದಿಗೆ ಹೋಗಿ ಜಾಯ್ನ್ ಆಗಿಬಿಡ್ತು ಬೋಟು. ಅಲ್ಲೊಂದು ಜಾಗದಲ್ಲಿ ಡಿನ್ನರ್ಗೆ ನಿಲ್ಲಿಸ್ತಾರೆ. ಅಲ್ಲಿ ರೆಸ್ಟೋರೆಂಟ್ ಥರ ಅರೇಂಜ್ ಮಾಡಿದ್ದಾರೆ. ಬಫೆ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಮ್ಮನ್ನೆಲ್ಲ ಡ್ರಾಪ್ ಮಾಡ್ತಾರೆ. ನಾನ್ ವೆಜ್ 2 ಇತ್ತು. ನಮಗೇನು ಬೇಕೋ ತೊಗೊಂಡು ತಿನ್ಬೋದು. ಮತ್ತು ಅನ್ಲಿಮಿಟೆಡು ಎಲ್ಲ ತೊಗೊಂಡು ತಿಂದ್ವಿ. ಆರಾಮಾಗಿ ಎಂಜಾಯ್ ಮಾಡಿ ವಾಪಸ್ ರಿಟರ್ನ್ ಅದೇ ಬೋಟ್ಗೆ ಬಂದು ಮತ್ತೆ ಅಲ್ಲೇ ಕೂತ್ಕೊಂಡ್ವಿ. ಟ್ರೈನಲ್ಲಿ ನಮ್ಮನ್ನ ದಡಕ್ಕೆ ಕರ್ಕೊಬಂದು ಸೇರಿಸ್ಬಿಟ್ರು. ನೆಕ್ಸ್ಟ್ ಬೆಳಗ್ಗೆನೇ ಇದ್ದು ಅಗೋಡ ಫೋರ್ಟ್ ಅಂತ ಇದೆ, ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಟಿಕೆಟ್ಸ್ ತೊಗೊಂಡಿದ್ದ ತಕ್ಷಣವೇ ಎಂಟ್ರೆನ್ಸಲ್ಲಿ ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ಆ ಬ್ಯಾಂಡ್ ಇದ್ರೇ ಒಳಗಡೆ ಎಂಟ್ರಿ ನಮಗೆ, ಇಲ್ಲಾಂದರೆ ಒಳಗೆ ಬಿಡೋದಿಲ್ಲ ನಮ್ಮನ್ನ. ಈ ಫೋರ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮ್ಯೂಸಿಯಮ್ ಇದೆ ಒಳಗಡೆ. ಬಿಸಿಲು ನಡ್ಕೊಂಡು ಹೋಗ್ತಿದ್ವಿ, ಫುಲ್ ಶೆಕೆ ಆಗಿಬಿಡ್ತು. ಮ್ಯೂಸಿಯಮ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಫುಲ್ ಹ್ಯಾಪಿ, ಯಾಕಂದರೆ ಒಳಗೆ ಫುಲ್ AC ಹಾಕ್ಬಿಟ್ಟಿದ್ರು. ಮತ್ತು ಪಕ್ಕದಲ್ಲಿ ವ್ಯೂಗೆ ಸಮುದ್ರ ಇತ್ತು. ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ನಿಂತ್ಕೊಂಡು ಸಮುದ್ರ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮ್ಯೂಸಿಯಮ್ ನೋಡಿ ಸಣ್ಣ ಪುಟ್ಟ ಗೇಮ್ಗಳಿಟ್ಟಿದ್ರು ಮ್ಯೂಸಿಯಮ್ ಒಳಗಡೆ. ಅದೆಲ್ಲ ಆಡಿಬಿಟ್ಟು ಬಂದ್ವಿ ನಾವು. Basilica
ಬೋಟ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿದ್ರೆ ಅಲೆಗಳೆಲ್ಲ ನಮ್ಮ ಮೇಲೆ ಬಂದು ಬೀಳ್ತಾ ಇತ್ತು. ಮಕ್ಕಳೆಲ್ಲ ಫುಲ್ ನಿಂತ್ಕೊಂಡು ಅಲೆ ನೀರೆಲ್ಲ ಮೇಲೆ ಹೊಡ್ಸ್ಕೊಂಡು ಫುಲ್ ಜಾಲಿ ಮಾಡ್ತಾ ಇದ್ರು. ಫೋರ್ಟ್ ಒಳಗಡೆ ನಮ್ಮ ಫ್ರೀಡಮ್ ಫೈಟರ್ಸ್ ಇದ್ರಲ್ಲ ಆ ಫೋಟೋಸ್ ಎಲ್ಲ ಇದೆ, ಅವ್ರ ಹಿಸ್ಟ್ರಿಗಳು ಇದೆ, ಎಲ್ಲ ಸಣ್ಣ ಪುಟ್ಟ ಗೇಮನ್ನು ಇಟ್ಟಿದ್ದಾರೆ. ಅದೆಲ್ಲ ನಾವು ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಿ ಅವ್ರ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ ನಮಗೆ. ನಾವು ನೆಕ್ಸ್ಟ್ ಡೇ ಡಾಲ್ಫಿನ್ ನೋಡೋಕ್ಕೆ ಅಂತ ಹೊರಟ್ವಿ. ಡಾಲ್ಫಿನ್ ಬೀಚ್ ಅಂತ ಕರೀತಾರೆ. ಒಬ್ಬರಿಗೆ 350 ರುಪೀಸ್ ಎಂಟ್ರಿ. ಒಂದು ಬೋಟ್ ಫುಲ್ಲು ನಾವೇ ತೊಗೊಂಬಿಟ್ವಿ. ನಮ್ಮ ಫ್ಯಾಮಿಲಿಗೆ ಸರಿಯಾಗಿತ್ತು. ಔಟ್ಸೈಡ್ ಪೀಪಲ್ ಯಾರೂ ಇರಲಿಲ್ಲ, ನಾವೇ ಇದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ನಮ್ಮ ಕಣ್ಣೆಲ್ಲ ನೀರಲ್ಲಿ ಎಲ್ಲಿ ಅಂತ ಡಾಲ್ಫಿನ್ ಹುಡ್ಕೋದೇ ಕೆಲಸ ಆಗ್ಬಿಟ್ಟು ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಈ ಡಾಲ್ಫಿನ್ಗಳು ಹ್ಯೂಮನ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ನಾವು ವಿಸಿಟ್ ಮಾಡಿದ್ವಲ್ಲ ಅಗೋಡಾ ಫೋರ್ಟು, ಅದೇ ಅಲ್ಲಿ ಕಾಣಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಮುದ್ರದ ಪಕ್ಕದಲ್ಲೇ ಇದೆ. ನಾವು ಸಮುದ್ರದ ಮೇಲಿಂದ ಇದನ್ನ ನೋಡಿದ್ವಿ, ಇವಾಗ ಸಮುದ್ರದಿಂದ ಅಗೋಡಾ ಫೋರ್ಟ್ನ ನೋಡ್ತಾ ಇದ್ದೀವಿ. 3-4 ಡಾಲ್ಫಿನ್ ಕಾಣಿಸ್ತು ನಮಗೆ. ಡಾಲ್ಫಿನ್ ನೋಡಿದ ತಕ್ಷಣ ಮಕ್ಕಳೆಲ್ಲ ಫುಲ್ ಕಿರ್ಚಿ ಜೋರಾಗಿ ಖುಷಿಗೆ ಕಿರ್ಚಾಡ್ಬಿಟ್ರು ನೋಡಿ. ನಮ್ಮ ಬೋಟ್ ಹತ್ರನೇ ಬಂತು 3 ಡಾಲ್ಫಿನ್ನು. ಇನ್ನೂ ಹ್ಯಾಪಿ ಆಗಿಬಿಟ್ವಿ. ಆಮೇಲೆ ಬೋಟ್ ಮ್ಯಾನು ನೀವು ಡಾಲ್ಫಿನ್ ನೋಡಿದೆಲ್ಲ ಸಾಕು ಬನ್ನಿ ಅಂತ ದಡಕ್ಕೆ ಕರ್ಕೊಬಂದುಬಿಟ್ಬಿಟ್ರು. ಬೋಟಿಂಗು ಡಾಲ್ಫಿನ್ ಎಲ್ಲ ಸೂಪರಾಗಿತ್ತು. ಎಷ್ಟು ಚೆನ್ನಾಗಿ ಅಲೆಗಳೆಲ್ಲ ಬರ್ತಾಯಿದೆ ನೋಡಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಬೇರೆ ಬೀಚ್ಗಳಿಗೆ ಹೋದ್ವಿ. ಇಲ್ಲಿ ಸುಮಾರು ಬೀಚ್ ನೇಮ್ಗಳಿದೆ, ಎಲ್ಲ ಅರೇಬಿಯನ್ ಸೀನೇ. ಆದರೆ ಒಂದೊಂದು ಎಡ್ಜ್ಗೆ ಒಂದೊಂದು ನೇಮ್ ಇದೆ. ಕ್ಯಾಂಡೋಲಿನ್ ಬೀಚು, ಅಂಜಾರ ಬೀಚ್, ವೆಕೆಟೋ ಬೀಚ್, ಆಮೇಲೆ ಬಾಗಾ ಬೀಚ್. ಈ ಬಾಗಾ ಬೀಚು ತುಂಬ ದೊಡ್ಡದು ಮತ್ತು ತುಂಬ ಇರಬರೋ ಜನ ಎಲ್ಲ ತುಂಬೋದು ಬಾಗಾ ಬೀಚಲ್ಲೇ. ಆ ಬಾಗಾ ಬೀಚ್ನು ನಾನು ವೀಡಿಯೋ ಮಾಡಿದ್ದೆ, ಬಟ್ ಹೆಂಗೋ ವೀಡಿಯೋ ಮಿಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಬೀಚ್ಗೂ ಹೋದ್ವಿ. ಸ್ಯಾಂಡಲೆಲ್ಲ ಮಕ್ಕಳು ಆಟ ಆಡಿದ್ರು, ಫುಲ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಮಾತ್ರ ಆಟ ಆಡಿದ್ರೆ ಸಾಕ, ನಾವು ಆಟ ಆಡೋಣ ಅಂದ್ಬಿಟ್ಟು ನಾವು ಮಣ್ಣಲ್ಲಿ ಆಟ ಆಡಿದ್ವಿ. ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗೋವಾ ಡಾಗ್. ಈ ಬೀಚಲ್ಲಿ ಸ್ಟೆಪ್ಸ್ ಕೆಳಗಿಳ್ದು ಹೋಗ್ಬೇಕು. ಕೆಳಗಿಳ್ದು ಹೋದ್ವಿ. ಎಷ್ಟು ಸಖತ್ತಾಗಿದೆ ನೋಡಿ, ಸೂಪರಾಗಿದೆ. ಪಕ್ಕದಲ್ಲಿ ಬೆಟ್ಟ, ಈ ಕಡೆ ನೀರು, ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ನಾನು ಸ್ಯಾಂಡಲ್ ಆಟ ಆಡಿದೆ, ಏನೋ ಒಂದು ಶೇಪ್ ಮಾಡೋಣ ಅಂತ ಮಾಡಿದೆ. ಕೊನೆಯದಾಗಿ ನನಗೆ ಸಿಕ್ಕಿದ್ದು ಒಂದು ಎಲಿಫೆಂಟ್ ಶೇಪು. ಚೆನ್ನಾಗೇ ಇದೆ ನೋಡೋಕ್ಕೆ, ಅಂಥ ಮೋಸವಾಗಿ ಏನಿಲ್ಲ, ಪರವಾಗಿಲ್ಲ, ಸುಮಾರಾಗಿ ಮಾಡಿದ್ದೀನಿ. ಖುಷಿಯಾಗಿ ಫೋಟೋ ವಿಡಿಯೋ ತೊಗೊಂಡು ಬಂದ್ವಿ. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಓಲ್ಡ್ ಗೋವಾಲಿ ಮ್ಯೂಸಿಯಮ್ ಇದೆ. ಮ್ಯೂಸಿಯಮ್ ಆಪೋಸಿಟಲ್ಲಿ ಚರ್ಚ್ ಇದೆ. ಈ ಚರ್ಚ್ ವಿಶೇಷತೆ ಏನಂದರೆ ತುಂಬ ಹಳೆಯ ಚರ್ಚ್ ಇದು. ಫಸ್ಟು ಚರ್ಚ್ಗೆ ವಿಸಿಟ್ ಮಾಡಿದ್ವಿ. ಇದ್ರೊಳಗಡೆ 500 ವರ್ಷದ ಹಳೆಯ ಸಂತ ಫ್ರಾನ್ಸಿಸ್ ಕೇವಿಯರ್ ಅನ್ನೋರ್ದು ಬಾಡಿ ಇಟ್ಕೊಂಡಿದ್ದಾರೆ.
ಮೊದಲು ಕೆಳಗಿತ್ತಂತೆ ಅವಾಗೆಲ್ಲ, ಈಗ ಮೇಲೆ ಎತ್ತಿಟ್ಬಿಟ್ಟಿದ್ದಾರೆ. ಒಳಗಡೆ ಫೋಟೋಗ್ರಫಿ ಮಾಡೋಂಗಿಲ್ಲ, ಅದರಿಂದ ಒಂದು ಸ್ವಲ್ಪ ಹಳೆ ಫೋಟೋ ಇತ್ತು ನನ್ನ ಹತ್ರ, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇವರೇ ಅವರು. ಇವ್ರಿಗೆ ಈಗಲೂ ನೈಸ್ ಎಲ್ಲ ಬೆಳೀತಾ ಇರುತ್ತೆ ಅಂತ ಒಂದು ಮಾತಿದೆ. ನಾವು ನೆಕ್ಸ್ಟು ವಿಸಿಟ್ ಮಾಡಿದ ಪ್ಲೇಸು ಮಂಗೇಶಿ ಟೆಂಪಲ್ ಅಂತ. ಇದು ಲತಾ ಮಂಗೇಶ್ಕರ್ ಅವರ ಫ್ಯಾಮಿಲಿ ದೇವಸ್ಥಾನ ಅಂತೆ. ಹೋಗೋಕ್ಕೆ ಮುಂಚೆ ಫಸ್ಟ್ ಎಲ್ಲ ತಣ್ಣಗೆ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡಿದು ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ರಿಟರ್ನ್ ಹೊರಟ್ವಿ. ನಮ್ಮ ಟ್ರಿಪ್ಪೆಲ್ಲ ಮುಗಿಸಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಲ್ಲ, ಸೊ ಗೋವಾ ಏರ್ಪೋರ್ಟ್ ಕಡೆ ಹೊರಟ್ವಿ. ಇದು ಮಿಲ್ಟ್ರಿ ಅವ್ರ ಏರ್ಪೋರ್ಟು. ಒಳಗಡೆ ಫೋಟೋ ಶೂಟಿಂಗ್ ಎಲ್ಲ ಅಲೋ ಇಲ್ಲ, ಔಟ್ಸೈಡ್ ಬೇಕಾದ್ರೆ ತೊಗೊಬೋದು. ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಏರ್ಪೋರ್ಟು. ಇದಿರೋದು ಓಲ್ಡ್ ಗೋವಾ ಅಲ್ಲಿ, ಡ್ಯಾಬೋಲಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ನಾವು ಬೆಂಗಳೂರಿಂದ ಹೋಗಿ ಲ್ಯಾಂಡ್ ಆಗಿದ್ದು ಬಂದು ನಾರ್ತ್ ಗೋವಾ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅದ್ರ ಹೆಸರು. ಮಕ್ಕಳಿಗೆ ವೆಕೇಶನ್ ಸಾಕಾಗಲಿಲ್ಲ, ಫುಲ್ ಬೇಜಾರಲ್ಲಿ ಬಂದು ಎಲ್ಲ ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ್ವಿ. ಈ ಏರ್ಪೋರ್ಟ್ ಒಳಗೆ ಎಷ್ಟು ದೊಡ್ಡ ಫ್ಯಾನ್ ಇದೆ ನೋಡಿ. ನನ್ನ ಲೈಫಲ್ಲಿ ಇದೆ ಫಸ್ಟ್ ಇಷ್ಟು ದೊಡ್ಡ ಫ್ಯಾನ್ ನೋಡಿರೋದು ನಾನು. ಎಲ್ಲ ಕಡೆ ಗಾಳಿ ಬೀಸ್ತಾ ಇತ್ತು. ಫೈನಲಿ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಇಳಿದ್ವಿ. ಇದು ಟರ್ಮಿನಲ್ 2. ಎಷ್ಟು ಚೆನ್ನಾಗಿದೆ ನೋಡಿ ಟರ್ಮಿನಲ್ 2. ನಾವು ಹೋಗ್ಬೇಕಾದ್ರೆ ಟರ್ಮಿನಲ್ 1ಅಲ್ಲಿ ಹೋದ್ವಿ, ರಿಟರ್ನ್ ಬಂದಾಗ ಟರ್ಮಿನಲ್ 2 ಅಲ್ಲಿ ಲ್ಯಾಂಡ್ ಆಯಿತು. ಹೋಗಬೇಕಂದ್ರೆ ಡೈರೆಕ್ಟ್ ಬೆಂಗಳೂರಿಂದನೂ ಟ್ರೈನ್ ಇದೆ, ಓನ್ ವೆಹಿಕಲ್ಲದು ಸಹ ಹೋಗ್ಬೋದು. ಗೋವಾಗೆ ವಿಸಿಟ್ ಮಾಡಿದ್ರಿ ಅಂದರೆ ಮಿಸ್ ಮಾಡದೆ ಎಲ್ಲ ಪ್ಲೇಸಸ್ನು ಕವರ್ ಮಾಡಿ ಒಂದು 2-3 ಡೇಸ್ ಇದ್ದರೆ ಎಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಥ್ಯಾಂಕ್ ಯು ಸೋ ಮಚ್.